30,000 to 60,000 ಬಿಟ್ವೀನ್. 30,000 ಇಲ್ಲ ಅಂದರೆ 60,000 ತನಕ ಆಗುತ್ತಾ ಬಿಟ್ವೀನಲ್ಲಿ? ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ದಿನಗಳಿಂದ ಒಂದು ವಿಷಯ ನನ್ನ ಕಾಡ್ತಾ ಇದೆ ಆಯಿತಾ. ಎಸ್ ಐಮ್ ಹ್ಯಾಪಿ, ಹೊಸ ತಾಯಿ ಆಗಿದ್ದೀನಿ, ಒಂದು ಮಗು ಇದೆ ಮನೆಯಲ್ಲಿ, ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಬಟ್ ನಾನು ನಿಜವಾಗ್ಲೂ ಒಂದು ದಿನವೂ ಖುಷಿಯಾಗಿಲ್ಲ. ಡೇ ಒನ್ನಿಂದ ಇವತ್ತಿನ ತನಕನೂ ಬರೀ ಬೇಜಾರು, ಏನೇನೋ ಟೆನ್ಷನ್. ನನಗೆ ಈ ಕಡೆಯಿಂದ ಕೆಲಸನೂ ಮಾಡಬೇಕು, ಪಾಪುನ ನೋಡ್ಕೋಬೇಕು, ಒಟ್ಟಲ್ಲಿ ಮನಸ್ಸೆಲ್ಲ ಕಿರಿಕಿರಿ ಆಯಿತಾ. ಐ ಜಸ್ಟ್ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ನನಗೆ. ಸೊ ನಿನ್ನೆ ಮೊನ್ನೆ ಅಂತೂ ಫುಲ್ ಅಳ್ತಾ ಇದೆ. ಐ ವಾಂಟ್ ಲೂಸ್ ವೆಯ್ಟ್. ಐ ವಾಸ್ 64 kg. ಪ್ರೆಗ್ನೆನ್ಸಿ ಟೈಮಲ್ಲಿ ನಂದು 81 ಆಗಿತ್ತು ಆಲ್ಮೋಸ್ಟ್. ಇವಾಗ ಐ ಎಮ್ 76. ಇವಾಗ ವೆಯ್ಟ್ ಲಾಸ್ ಆಗ್ತಾನೆ ಇಲ್ಲ, ಫ್ಯಾಟ್ ಲಾಸ್ ಆಗ್ತಾ ಇಲ್ಲ, ನನಗೆ ಯಾವ ಬಟ್ಟೆನೂ ಫಿಟ್ ಆಗ್ತಾ ಇಲ್ಲ ಅಂತ ಹೊಸ ಬಟ್ಟೆ ಎಲ್ಲ ತರಬೇಕಾಗುತ್ತೆ. ನನಗೆ ಬರೀ ಟೆನ್ಷನ್, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಮನೆಯಲ್ಲಿದ್ದೀನಿ, ಎಲ್ಲೂ ಹೋಗ್ತಾ ಇಲ್ಲ. ನನಗೆ ಏನು ಲೈಫ್ ಇದು ಅಂತ ಅನಿಸ್ಬಿಟ್ಟು ನನಗೆಲ್ಲ ಕಿರಿಕಿರಿ ಆಗಿಬಿಟ್ಟಿದೆ. ಸೊ ನಾನೇನೋ ಒಂದು ಮೆಡಿಸಿನ್ ನೋಡಿದ್ದೀನಿ ಆಯಿತಾ, ಫ್ಯಾಮಿಲಿಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಇವತ್ತು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದಮೇಲೆ ನೋಡೋಣ ಮೆಡಿಸಿನ್ ಎಫೆಕ್ಟ್ ಹೇಗಾಗುತ್ತೆ ಅಂತ. ಅದ್ರಲ್ಲಿ ಬೇಗ ಸಣ್ಣ ಆಗ್ತಾರೆ ಅಂತ. ಇಲ್ಲೇ ಮನೆ ಹತ್ತಿರದಲ್ಲಿ ಒಂದು ಕ್ಲಿನಿಕ್ ಇದೆ, ಅಲ್ಲಿಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನಿಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಅಮ್ಮನ ಪಾಪನ ಬಿಟ್ಟು ಹೋಗ್ತಾ ಇರೋದಿಲ್ಲ, ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಬಟ್ ನನಗೆ ಆಗ್ತಾಯಿಲ್ಲ, ಮನಸ್ಸಿಗೆ ಕಿರಿಕಿರಿ ಆಗ್ತಾಯಿದೆ ಅನಿಸಿ. ನಾನು ಖುಷಿಯಿಂದ ಇಲ್ಲ ಅಂದರೆ ನಾನು ಯಾರನ್ನೂ ಖುಷಿಯಿಂದ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಐ ಡಿಸೈಡೆಡ್ ಐ ಹ್ಯಾವ್ ಟು ಡೂ ದಿಸ್ ಅಂತ. ಮನೇಲಿ ಏನಂತಾರೋ ಗೊತ್ತಿಲ್ಲ, ಭಯ ಇದೆ. ನನ್ನದೆಲ್ಲ ಮುಂಚೆನೇ ಪ್ರಿಪ್ರೇಷನ್. ಇವಾಗ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಟಲ್ ಫೀಡಿಂಗ್ ಇಷ್ಟನೇ ಇಲ್ಲ. ನಾನು ಒಂದು ಇಲ್ಲಿ ತನಕ ಮೇಬಿ ಮ್ಯಾಕ್ಸಿಮಮ್ ಒಂದು 10 ಸತಿ ಮಾಡಿರಬೇಕೇನೋ, ಹೊರಗಡೆ ಎಲ್ಲಾದರೂ ಹೋದಾಗ. ಅದು ಬಿಟ್ಟರೆ ಮಾಡಿದ್ದೇ ಇಲ್ಲ ಅಂತ. ಅಮ್ಮ ಬೇರೆ ಮಗುಗೆ ಯಾವಾಗ ಹಾಲು ಕೊಡ್ತೀಯ ಅಂತ ಕೇಳ್ತಾ ಇದ್ದಾರೆ. ವೆರಿ ನರ್ವಸ್. ಪಾಪುಗೂ ಒಂದು ಬ್ರೆಸ್ಟ್ ಫೀಡಿಂಗ್ ಅವರು ಪಾಪ ಐಡಿಯಾನೇ ಇಲ್ಲ. ಪಂಪ್ ಮಾಡಿ ಫೀಡ್ ಮಾಡೋದು ಈಸಿ ಅನ್ಕೋತೀವಲ್ವಾ ನೆನೆಸಿ. ಇಷ್ಟೊಂದು ಸ್ಟೆರಿಲೈಸ್ ಎಲ್ಲ ಮಾಡಿ ತಂದಿಟ್ಕೋಬೇಕು. ನನ್ನ ಅಮ್ಮ ಹೇಳ್ತಾರೆ, ಹೇಗಿದೆ ನನ್ನ ಹೊಸ ಇನ್ಸ್ಟಾಗ್ರಾಮ್ ವಿಡಿಯೋ? ಸೂಪರ್ ವರ್ಷ ಹೇಳ್ತಾ ಇರ್ತೀನಿ. ಮನೆಯಲ್ಲಿ ಬೈತಾರಂತ ಫುಲ್ ಭಯದಿಂದ ಕಾರ್ ಓಡಿಸೋಕ್ಕೂ ನನಗೆ ಶಕ್ತಿ ಇಲ್ಲ. ನನಗೆ ಡಗಡ ಆಗ್ತಾ ಇದೆ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ. 4:15, 10 ನಿಮಿಷದ ಪ್ರೊಸೀಜರ್ ಅಷ್ಟೇ ಅದು. ಹೋಗುವ. ಆ್ಯಂಡ್ ಮನೆ ಹತ್ರನೇ ಇದೆ, 450 ಮೀಟ್ರಲ್ಲಿ ಅಷ್ಟೇ. ವೆರಿ ಕ್ಲೋಸ್ ಬೈ. ವೆಯ್ಟ್ ಲಾಸ್ again. 500 rupees consultation fees. ಇವತ್ತು ಸೊಳ್ಳೆ ಕಚ್ಚಿಬಿಟ್ಟಿದೆ. ವೆರಿ ನರ್ವಸ್. ಬಟ್ ನೋಡೋಣ. ವೀಕ್ಲಿ ಟ್ವೈಸ್ ಬೇಸಿಸ್ ಯು ಹ್ಯಾವ್ ಟು ಕಮ್ ಫಾರ್. ಏನದು ಟ್ರೀಟ್ಮೆಂಟ್? ಇಂಟರ್ನಲ್ಲೇ ಏನು ಮಾಡಲ್ಲ ಮ್ಯಾಮ್. ಲೈಕ್ ಮೆಡಿಕೇಶನ್, ಇಂಜೆಕ್ಷನ್, ಸಪ್ಲಿಮೆಂಟ್ಸ್ ಏನೂ ಇರೋದಿಲ್ಲ. ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಪ್ರೊಸೀಜರ್ಸ್. ಫುಲ್ ಬಾಡಿ ಸ್ವೆಟ್ ಆಗುತ್ತೆ. ಸ್ವೆಟ್ ಮುಖಾಂತರ ಅವ್ರ ಬಾಡಿರೋ ಫ್ಯಾಟ್ ಎಲ್ಲ ನ್ಯಾಚುರಲ್ ಆಗಿ ಎಲಿಮಿನೇಟ್ ಆಗುತ್ತೆ. ಬೇಕು ಡಿಫ್ರೆನ್ಸ್ ಆಗುತ್ತೆ. 10 kg ಅಂದ್ರೆ ಮಿನಿಮಮ್ ಇಟ್ ವಿಲ್ ಟೇಕ್ 3 months. 3 months ಅಲ್ಲಿ 10 kg ಕಮ್ಮಿ ಆಗುತ್ತೆ. ಮತ್ತೆ ವೆಯ್ಟ್ ಗೇನ್ ಇಲ್ಲ ಆಗಲ್ಲ. ಮ್ಯಾಮ್, ಇದು ಫ್ಯಾಟ್ ರಿಡಕ್ಷನ್. ಪರ್ಮನೆಂಟ್ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತೆ ನಿಮಗೆ ರೀಗೇನ್ ಆಗಲ್ಲ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೈಡ್ ಎಫೆಕ್ಟ್ ಎಲ್ಲ ಏನೂ ಇರೋದಿಲ್ಲ. ನನಗೆ ಜಾಸ್ತಿ ತಿಂದ್ರೆ ಅಕಸ್ಮಾತ್ ಏನಾದ್ರು ಅದೇ ಮ್ಯಾಮ್, ಸ್ವಲ್ಪ ಫುಡ್ ಅಲ್ಲಿ ನೀವು ಕ್ವಾಂಟಿಟಿ ಮೇಂಟೈನ್ ಮಾಡ್ಕೊ. ಆ ಥರ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ಮಾಡಿಫಿಕೇಶನ್ ಅನ್ನೋದು ಮಾಡಬೇಕಾಗುತ್ತೆ. ಎಷ್ಟಿರುತ್ತೆ ಇದು ಈ ಟ್ರೀಟ್ಮೆಂಟ್ಗೆ ಪರ್ ವೀಕ್? ಸೊ ಪರ್ ವೀಕ್ 2 sessions ಇರುತ್ತೆ. 2 hours ಪ್ರೊಸೀಜರ್ ಇರುತ್ತೆ. ಪ್ಯಾಡ್ ಪ್ಲೇಸ್ಮೆಂಟ್ ಕೈಂಡ್ ಮತ್ತೆ ಮ್ಯಾನ್ಯುಯಲ್ ಮಸಾಜಸ್ ಅಂಡ್ ಡಿಟಾಕ್ಸಿಫಿಕೇಶನ್, ಈ ಥರ 3 kind of ಟ್ರೀಟ್ಮೆಂಟ್ಸ್ ಇರುತ್ತೆ. ಎವ್ರಿ ಸೆಷನಲ್ಲಿ ನಿಮಗೆ 1/2 kg to 1 kg ಅನ್ನೋದು ರಿಡಕ್ಷನ್ ಆಗುತ್ತೆ. ಇನ್ನು ಮಂತ್ 4 to 5 kg ಅನ್ನೋದು ರಿಡಕ್ಷನ್ ಆಗುತ್ತೆ. ಒಂದೊಂದು ಸೆಷನ್ ಅಲ್ಲಿ 1/2 kg ಅಷ್ಟು ಹೋಗುತ್ತಾ? ಹೌದು. ಎಷ್ಟು ಇದು ಪರ್ ಸೆಷನ್? ಪರ್ ಸೆಷನ್ ಡಿಪೆಂಡ್ ಆಗುತ್ತೆ ಮ್ಯಾಮ್ ನಿಮ್ಮ ಟ್ರೀಟ್ಮೆಂಟ್ ಮೇಲೆ. ಲೈಕ್ ಸ್ಟಾರ್ಟ್ ಫ್ರಮ್ 1500 rupees ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಟಿಲ್ 3000 ತನಕ. ಅಪ್ರಾಕ್ಸಿಮೇಟೆಡ್ ಕುಡ್ ಬಿ ಎಷ್ಟು? ಲೈಕ್ ಮ್ಯಾಮ್ 10 kg ವಿಲ್ ಸ್ಟಾರ್ಟ್ ಫ್ರಮ್ 30,000 to 60,000 ಬಿಟ್ವೀನ್. 30,000 ಇಲ್ಲ ಅಂದ್ರೆ 60,000 ತನಕ ಆಗುತ್ತಾ? ಬಿಟ್ವೀನ್ ಅಲ್ಲಿ ಇರುತ್ತಲ್ಲ. ಓ ಮೈ ಗಾಡ್. ಬಟ್ ನೋ ಸೈಡ್ ಎಫೆಕ್ಟ್. ನೋ ಸೇಫ್? ಸೈಡ್ ಎಫೆಕ್ಟ್. ವೆರಿ ಸೇಫ್ ಮ್ಯಾಮ್.
ಐ ಜಸ್ಟ್ ಪರ್ಚೇಸ್ಡ್ ಈ ಫಾರ್ಮುಲಾ ಬೇಬಿ ಫಾರ್ಮುಲಾ. ಆಮೇಲೆ ಇವಾಗ ಬ್ಯಾಂಡೇಜ್ ತೊಗೋಬೇಕು. 4 ಸಾಕು ಸದ್ಯಕ್ಕೆ 4. ಇವಾಗ ಹ್ಯಾಂಡ್ ಪ್ಲಾಸ್ಟರ್ ತಗೊಂಡಾಯ್ತು. ಆಮೇಲೆ ಏನು ತಗೊಂಡಿದ್ದು ನನಗೊಂದು ತಲೆನೇ ಓಡ್ತಾ ಇಲ್ಲ ಏನು ಹೇಳ್ಬೇಕಂತ. ಫಾರ್ಮುಲಾ ಮಿಲ್ಕು ತಗೊಂಡಿದ್ದಾಯ್ತು. ಯಪ್ಪ, ಫಾರ್ಮುಲಾ ಮಿಲ್ಕ್ ಒಂದು ಚಿಕ್ಕ ಡಬ್ಬಕ್ಕೆ 500 ರೂಪಾಯಿ ನನಗೆ ತಂತು. ಬಟ್ ಪರವಾಗಿಲ್ಲ, ಇವಾಗ ಹೋಗೋಣ. ದೂರ ಕೂತ್ಬಿಡ್ತೀನಿ. ಎಲ್ಲಿ ಹೋಗಿ ಸಂಧ್ಯಾ? ಈಗ ಹೋಗಿ ಹಾಗೆ ಹೊಡಿಬೋ. ಇವಾಗ ಬೇಲೆ ಇರ್ತಾನೆ ಇಂಪಾರ್ಟೆಂಟ್. ಮಸ್ತ್ ಸಾಕಾಗ್ತಾನೆ. ಪಪ್ಪ ಬಿಡಿ, ಪಪ್ಪ ಬರೋದು. ಸಕ್ಕರೆ ಕಮ್ಮಿ ಮಾಡ್ತೀನಿ. ಹುಳಿ ದೂರ ಹೋಗಿ ಎಲ್ಲಿ ಹೋಗಿ ಸಂಧ್ಯಾ ನೀವು? ಪಕ್ಕದ ರೋಡಲ್ಲಿ ಯಾರಿದ್ದಾರೆ? ದೀಪ್ ಇಲ್ಲೇ ಇದ್ದಾನೆ. ಪಕ್ಕದ ರೋಡಲ್ಲಿ ಯಾರಿದ್ದಾರೆ? ಅಂಗಡಿಗೆ. ಏನಾಯ್ತು ಸಂಧ್ಯಾ? ಅವಳಕ್ಕೆ ಏನಾಯ್ತು? ಏನಾದ್ರು ಆಯ್ತಾ? ಏನಾಡು ಒಡಪಾಯಿ ನಿಕುಲು ಬಾಲಿಗೆ ಬಂದಕ್ಕೆ ಏನಾಯ್ತು ಸಂಧ್ಯಾ? ಬ್ಯಾಗ್ನಲ್ಲಿ ದಾದಂದು ದಾದಕ್ಕೆ ನಮೂನೆ ಮಲ್ಪ ಸರಿ ಅಂತ ದಾದ ಆಫೀಸ್ ದಾದ ಕಾಗದಲ್ಲ. ಏನಾಯ್ತು ದೀಪು? ಏನಾಯ್ತು ಸಂಧ್ಯಾ? ಚಾಕು ಸರಿ ಹೋಯ್ತು. ಯಾವ್ದ್ರಲ್ಲಿ ಹೋಗಿ ಸಂಧ್ಯಾ ನೀವು? ಏನಾಯ್ತು? ದಾದಾಂಡು ಏನಾಯ್ತು ದೀಪು? ಗಾಡಿ ತಾಗಿಡ ಅಂದ್ರೆ ಡೌಟು ಒಕ್ಕಡತ್ತೆ. ಸಂಧ್ಯಾ ಏನಾಯ್ತು? ಗಾಡಿ ತಾಗಿದ ಸತ್ಯ ಹೇಳು. ಮತ್ತೆ ಆಟೋ ತಾಗಿದ ಪಾಪನ ಒಳಗಡೆ ಕರ್ಕೊಂಡೋಗಿ ರೂಮಲ್ಲಿ ಪಾಪಗೆಲ್ಲ ಕೇಳ್ಬಾರ್ದು. ಏನ್ ದೂರ ಬೋಲೆ ಸಪುರ ಇಂಜೆಕ್ಷನ್ ಗೆ ತಂದ್ರೆ ಗುದ್ದಿರ್ತೆ ನಿಕ್ಕು ಮರ್ದ ಕಟ್ಟೋಚ್ಚಿ ಎಂತ ಬೇಡ ಅಂತ ಹೇಳಿದ್ರು ಮಲ್ಲದೆ ದಿಕ್ಕು ಮತ್ತೆ ಈಗ ಏನ್ ದಿಕ್ಕು ಇದೆಲ್ಲ ಫಾರ್ಮುಲಾ ಬಾಲಿಂಗ್ ಫಾರ್ಮುಲಾ ಇಂಜೆಕ್ಷನ್ ಉಂಟು ಅವ್ಗೆ ತಂದು ನಾವು ಫಾರ್ಮುಲಾಗೆ ತಂದು ಬರ್ಲಿ ಕೊರಡು ಇಂಟ್ರೆಸ್ಟ್ ಮೇಲೆ ಕೊರ್ರೆ ಬರ್ಲಿ ಮಾಡಿದೆ ಮಲ್ಲ ನಿಕ್ಕು ಚೆರುವೆ ನಿನ್ನನ್ನು ನಿಂಗೆ ಬೇಡ ಅಂತ ಹೇಳಿದ ನಾನು ಯಾಕೆ ಕೊಡ್ಕೊಂಡು ನಾನು ತುಂಬಾ ದಪ್ಪ ಇದ್ದೀನಲ್ಲ ನಾನು ಸರಿ ಅನ್ಸಲ್ಲ ನಾನು ಗೊತ್ತಿಕ್ಕಿದ್ದೆ ಕೊಡೋದು ಮಗುಗೆ ಅವ್ರು ಹೇಳಿದ್ರು ಕೊಡಂಗಿಲ್ಲ ಫಾರ್ಮುಲಾ ಕೊಡ್ಬೋದು ಅಂತ ಅಂದ್ರು ಅದಕ್ಕೆ ತಗೊಂಬಂದೆ. ಎಷ್ಟು ದಿನ ಕೊಡೋದು? ಇನ್ನು ಪರ್ಮನೆಂಟ್ ಅದು ಸೈಡ್ ಎಫೆಕ್ಟ್ ಆಗ್ಬಾರ್ದಲ್ಲ ಮಗುಗೆ ಹೇಳಿದ್ರು ಸತ್ಯ ಬಂದೆ ಗಾಡ್ ಪ್ರಾಮಿಸ್. ಯಾರು ಮಂಡದಿಂದ ಕೂಪಿ ಪೂರ ಬೊಜ್ಜಿ ಬೊಜ್ಜಿ ಮಂಡೇಗೆ ಮಗ ಹೊಡಿపోయి ನೀ ಯಾರಪ್ಪನಂದೆ ಮುಲ್ಪನೆ ಕೋಲಾರ್ ಮ್ಯಾನೇಜ್ಮೆಂಟ್ ಉಂಡು ಏನು ರೋಡ್ ದಾಖಲೆ ಬೇಕು ಹೆಚ್ಚಿನ ರೋಡ್ ಮಾಡಿದ್ರೆ 450 ಮೀಟರ್ಸ್ ಅಲ್ಲಿ ಇತ್ತಲ್ಲ ಇದು ಸ್ಲಿಮ್ ಮ್ಯಾನೇಜ್ಮೆಂಟ್. ಈ ಹುಡುಗಿಗೆ ಏನಾಗಿದೆ ದೀಪು? ನೆಗಡಿ ಯಾರಾದ್ರೂ ಕೇಳಿದ್ರೆ ಅವರು ಅವತ್ತು ಬರೀ 3-4 ದಿನದಿಂದ ಬರೀ ಇದೆ ವೆಯ್ಟ್ ಅಂತ ಆಗಿದೆ. ಪ್ರೆಗ್ನೆನ್ಸಿ ಎಲ್ಲ ಜಾಸ್ತಿ ಜಾಸ್ತಿ ಅವ್ರು ಹೇಳಿದ್ರು ಪರ್ ಸೆಷನ್ 15,000 ಆಗುತ್ತೆ. 3 ತಿಂಗಳು ತಗೋಬೇಕು. ಒಂದ್ ಸೆಷನ್ಗೆ 1 kg ಕಮ್ಮಿ ಆಗುತ್ತೆ. ಹೆಚ್ಚಿನ ಒಂದು ಸೆಷನ್ಗೆ 1 kg ಕಮ್ಮಿ ಆಗ್ತೀನಿ ಗಾಡ್ ಪ್ರಾಮಿಸ್. ಅವಾಗ ಒಂದು ದಿನ ಒಳಸ್ಕೊಂಡು ಕೊಡ್ಸಿ ಮಧ್ಯಾಹ್ನ 1 kg ಕಮ್ಮಿ ಅಂತ ಬರ್ಪೈ
ಮಾರ್ಗ ಕಟ್ಟಂಡ ಈಗ ಇಂಚಿನ ಒಂದು ಇಂಜೆಕ್ಷನ್ ಇಟ್ಲಿಕ್ಕೆ ಪೂರ್ತಿ ನೆನೆದ ಹಂಚಿನೇ ಇಟ್ಟಿಲ್ಲ ಇಂಜೆಕ್ಷನ್ ಯಾಕಂದ್ರೆ ಬಾಡಿನಲ್ಲಿ ವಿಟಮಿನ್ಸ್ ಕ್ಯಾಲ್ಸಿಯಂ ಎಲ್ಲ ಸರಿ ಇರ್ಬೇಕಲ್ಲ, ಮಗುಗೆ ಹಾಲು ಕೊಡ್ತೀನಲ್ಲ, ಇದು ರಾತ್ರಿಗೆ ತಗೊಳಕ್ಕೆ, ಅವ್ರು ಕೊಡೋ ಇಂಜೆಕ್ಷನ್ಗೆ ಯಾವ ಬೊಚ್ಚನೆ ಪಾತಿ ರೊಚ್ಚಿ ಪಾಪದ ಬಾಲ ಮನಿ ಪೂಜೆದು ದಾದ ಮಲ್ಪೋಯಿ ಐಕ್ ಪೇರ್ ఉండదమ్మా ఎన్కి మెంటల్ గా కావనుండే ఇంకొంచెం చూలు సరి ఇద్యా మరల కట్టియడ బుద్ధి నీకు పాపం అమ్మ గవర్నమెంట్ స్కూల్ లో ఇచ్చే పేరు మరి గవర్నమెంట్ స్కూల్ లో ఇచ్చే పేరు పక్కనే అమ్మా నీకు మరలదే పేరు కొరిగే పోయిన కొర్ప నీకు ಸ್ವಯಂ ವೀಕ್ಷಿತ ಏನು ಮಾತಾಡೋದು ಗವರ್ನಮೆಂಟ್ ಸ್ಪೇರ್ ಕೊರಿಜಿಮಂಟ್ ತಿಳಿಬೇರೆ ಜನಕುಲ್ಲ ನಿಕ್ಕು ಮಲ್ಲ ನಿಕ್ಕು ಅವೇನ ವೇಟ್ ಅವಳಿ ಯಾರು ಊರುಗುಲ್ಲ ತಂದು ಪೋಪೆ ಪಾಪಲು ಮತ್ತು ಊರಿಗೆ ಪೋಪೆ ವೇಟ್ ಕಮ್ಮಿ ಮಾಡಲಿ ನಾನು ಪಾಪನ ಕರ್ಕೊಂಡು ಊರಿಗೆ ಹೋಗ್ತೇನೆ ಅಲ್ವಾ ಫಾರ್ಮುಲಾ ಕೊಡೋದಾದ್ರೆ ಇಲ್ಲದಿದ್ರೆ ಏನು ಪಾಪ ಇವಳ ಹತ್ರ ಇರ್ಬೇಕಂತ ಅಮ್ಮ ಹೊಡಿತಾರೆ ನೋಡಿ ಇನ್ನೇನು ಸುಮ್ಮನೆ ತಗೊಂಡು ನೀನೇನು ಕಾಲಾಗಲೇ ಮಾಡಿ ನಿಂತಿದ್ದು ಬಾಯಲ್ಲಿ ಅವಳನ್ನು ಕರ್ಕೊಂಡೋಗಿ ಹಾಳು ಮಾಡಿದ್ದಿ ಅವಳನ್ನು ಕರ್ಕೊಂಡೋಗಿ ಹಾಳು ಮಾಡಿದ್ದಿ ಸರಿ ಅಮ್ಮನ ಫೋನ್ ನಂಬರ್ ಕೊಡು ನನಗೆ 2 days ಆದ್ಮೇಲೆ ಬರ್ಬೇಕು, ವೀಕ್ಲಿ 2 ಸೆಷನ್. ಎಂಚಿನ ಅಂತ ತೋರಿಸಿದಾನೆ ಅವರಿಗೆ ಫೋನ್ ಅಲ್ಲಿ ಎಲ್ಲ ಸತ್ಯವಿದು ಏನು ಇವಳು ಹುಚ್ಚುಬಿಟ್ಟದೇನು ಬೇಡ ಒಂದು ತಗೊಂಡಾಯ್ತು ನಿಲ್ಸಂಗಿಲ್ಲ ಬೇಕಂತಿದ್ದು ಮುಂಚೆಗೆ ಬಂದ ನಿರ್ವಿಕೇತಿಗೆ ತುನ್ನಿ ಜನ ಓಕೆ ಮುಂದೆ ಈ ಮಲ್ಲ ಹಾಕೊಂಡ ಓಕೆ ಮಲ್ಲ ಹಾಕೊಂಡ ತುನ್ನಿ ಏನು ಓಕೆ ಮುಂದೆ ಡಾಕ್ಟರ್ ಇಟ್ಕೊಂಡು ಡಾಕ್ಟರ್ ಕೇಳಿದ್ರೆ ಇವಾಗ ವಿಚಾರಣೆ ಹಾಂ ವಿಚಾರಣೆ ನಾನು ಕೊಡಂಗಿಲ್ಲ ಇವಾಗ, ಅರ್ಥ ಮಾಡ್ಕೊಳ್ಳಿ. ವಿಶ್ವ ಮನೆ ಬಿಟ್ಟು ಸರಿ ಹಾಕಲಿಕ್ಕಿತ್ತೆ ಡಬ್ಬ ದಶ್ಮೀರಿ ಬಾಯ್ಲಂಚಿ ಬುದ್ಧನಿಗೆ ಗತ್ತು ಕಜಡಬ್ಬೆ ಬಾಯ್ಲು ಅಪ್ಪ ಇರಯ್ಯ ಪಾಪ 500 ರೂಪಾಯಿ ಕೊಟ್ಟಿದ್ದೇನೆ. 500 ರೂಪಾಯಿ ಕೊಡ್ತಾರೆ ಒಂದು 500 ರೂಪಾಯಿ ಬಿದ್ದಕ್ಕೆ ಮಾಡೋಳು ಬೊಚ್ಚನೆ ಮಲ್ಪೂರ್ಚಿ ಕೇಳಕ್ಕ ಅದು ಪುಂಡಿದು ಕೊಡಂಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಏಯ್ ಬುದ್ಧನಿಗೆ ಅದು ಮಗ ಕಟ್ಟಂಡ ಇದು ಆನಂದ ಇಂಜೆಕ್ಷನ್ ಎಷ್ಟು ದಾರಿ ದೀಪು ಇಂಜೆಕ್ಷನ್ ಅಲ್ಲಿ ಏನಿಲ್ವಾ ಕಾಲು ಇಂಜೆಕ್ಷನ್ ಕೊಡುದು ಇಂಜೆಕ್ಷನ್ ಅಲ್ಲಿ ಏನಿಲ್ಲ ಸುಳ್ಳ ಅಂತ ಇಂಜೆಕ್ಷನ್ ಅಲ್ಲಿ ಏನಿಲ್ಲ ಕಾಲು ಅಂಟಿಸ್ತಾ ಉಂಟು ಸಂಜೆ ಇಲ್ವಾ ಸಂಜೆ ಇಲ್ವಾ ಓ ದೇವರಲ್ಲಿ ತೊಲೆ ದೀಪಿನದೇನ ಜನರೆಲ್ಲ ಬೈತಾರೆ ಸಂಜೆ ಯಾಕೆ ಗೊತ್ತಾ ಇಷ್ಟ ಪಾಪ ಹಿಡ್ಕೊಂಡು ಇವಳು ಫಾರ್ಮುಲಾ ಕೊಟ್ಟು ಕೊಟ್ಟಿದ್ದಾಳಲ್ಲ ಇದಾದೆ ತಿಳಿಪುನು ಏನ್ ಮಾಡಿದ್ರಿ ಫಾರ್ಮುಲಾ ಮಿಲ್ಕು ಅವು ಹೀಗೆ ನೋಡು ಡಸ್ಟ್ಬಿನ್ ಬಾಡಿ ಇರುತ್ತೆ ಅಂದಂದೆ. ಅವನಲ್ಲಿ ಅವು ಏನು ಐಟಮ್ ಇಪ್ಪಕ್ಕಲ್ಲ ಪತ್ತೊಂದಲ್ಲಿ ಪೋಡಿ ಜಿಯೋ ಫಾರ್ಮುಲಾನೇ 500 ರೂಪಾಯಿ ವೇಸ್ಟ್ ಮಾಡ್ತೀನಿ. ಓ ದೇವರೇ ಅವು ಯಾರು ಪೇರು ಪರ್ಪೆ ಎಷ್ಟು ಆಗ್ಬಾರ್ದಲ್ಲ ಅಲ್ಲ ಈ ಹುಡುಗಿ ಇಂಥದ್ದು ಡಸ್ಟ್ಬಿನ್ಗೆ ಪಾಡಿಯರು ಗೈಸ್, ಈ ಒಂದು ಪ್ರ್ಯಾಂಕ್ ವಿಡಿಯೋ ಹೇಗೆ ಅನ್ನಿಸ್ತು ತಿಳಿಸಿ ಆಯ್ತಾ? ಬೆಲ್ಟ್ ಕೂಡ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಬೆಲ್ಟ್ ಕೂಡ ಇಂಥದ್ದೇ ಒಂದೊಂದು ಮಾಡುದು ಆವತ್ತಿನಿಂದ ಗೈಸ್ ಅವನ ನಿಜ ಓದ್ಕೇಳಿ ಕೊಂದ 60,000 ಕಟ್ಟೋಡ್ಗೆ ಅಲ್ಲ 3 months ಅಲ್ಲಿ ಫುಲ್ ಜೀವ ಸಪುರ ಪಿಲಕ ಮಾಡ್ಬೇಕು. ಮೇಲೆ ಹೋದ್ರೆ ಕೆಳಗೆ ಬರುದು prank. ಇನ್ನೊಂದ್ಸಲ ಪ್ರ್ಯಾಂಕ್ ಮಾಡಿದಾಗ ಅವಳು ದೊಡ್ಡ ಬೆಲ್ಟ್ ಇಟ್ಕೊಂಡು ಬರ್ತಾನೆ ನಿಂಗೆ ನಂದೇ ಬೆಲ್ಟ್ ಕೊಡ್ತೀನಿ ಎಷ್ಟು ದಪ್ಪದು ಇವಾಗ ನಾನು ಬ್ರೆಸ್ಟ್ ಪಂಪ್ ಮಾಡ್ತಾ ಇದ್ದೀನಿ ಬ್ರೆಸ್ಟ್ ಪಂಪ್ ವೀಕ್ಲಿ ಪಂಪ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ನಾನೀಗ ಹೋಗಿ ಬರ್ತೀನಿ ಅಷ್ಟು ಊಟ ಮಾಡಿ ಅಮ್ಮ ನಾನು ಬರ್ತೀನಿ ಇಲ್ಲಿ ಹಾಕ್ಲಾ ಪ್ಲಾಸ್ಟಿಕ್ ಇಂಜೆಕ್ಷನ್ ಇಲ್ಲಿ ಕೊಡ್ತಾ ಇರ್ತಾನೆ ಇಲ್ಲಿ ಹಾಕ್ತೀನಿ
Are you ready? Let's go. Bandage ಉಲ್ಟಾಗಿ bandage. I had bandage bro, no bandage. ನೀವೇ ನಾನು ಫಾರ್ಮಸಿಗೆ ಹೋಗ್ಬೇಕು ಏನದು ಫಾರ್ಮುಲಾ ತಗೊಳ್ಳೋದಕ್ಕೆ ಆವಾಗ ಬ್ಯಾಂಡೇಜ್ ತಗೊಳ್ಳೋಣ ಅಂತ ನಾನು ಬಿಲ್ಡಿಂಗ್ ಹತ್ರ ಬಂದಿದ್ದೆ ಇವಾಗ ಇದನ್ನ ಇಲ್ಲಿ ಹಾಕೊಂಡಿರ್ತೀನಿ We could have bought one ORS. ಅಯ್ಯೋ ಫುಲ್ ಡ್ರಾಮ್ಯಾಟಿಕ್ ಆಗಿರಲ್ಲ ಆಸ್ ಎ ಮಮ್ಮಿ ಲಿಂಬೆ ಜ್ಯೂಸ್ ಮಾಡ್ಕೊಂಡು ಕೊಡು ಬಟ್ ಲೈಕ್ ದಟ್ಸ್ ಐ ಲಿಂಬೆ ಜ್ಯೂಸ್ ಇಲ್ಲ ನಿಂಗೆ ಯಾರು ಮಾಡ್ಕೊಡ್ತೀನಿ ಸಿಸಿ ಅದೇ ಹೋಗಿಲ್ಲ ನಂತರ ಏನಕ್ಕೆ ಹೋಗ್ತೀರಾ ಹೇಳಿ ಡ್ರಿಪ್ಸ್ ಹಾಕೋದು ಸ್ವಲ್ಪ ಸೆಂಟರ್. ಇಲ್ಲ ಹ್ಮ್. Guys, if you like this video, hit like, share and subscribe. ಮತ್ತೆ ಆದಷ್ಟು ಬೇಗ ಏನಾದ್ರು ಮಾಡ್ತೀನಿ. Until lots of love. Bye. ಹೆಂಗಿತ್ತು ನಿಮ್ಗೆ ಪ್ರ್ಯಾಂಕು? ಯಾವತ್ತು ಈ ತರ ಪ್ಲಾನ್